ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವ್ಯಾಲ್ಯೂಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಓಲಾ S1 Pro Gen 2 ಇದು ಬ್ರೇಕ್ ಸ್ವಿಚ್ ಇದೆಯಲ್ಲ, ಇದರ ಪವರ್ ಕಟ್ ಆಫ್ ಆಗ್ತಿದೆ. ಅಂದರೆ ಇದು ಈ ಕಡೆ ಹೋಗ್ತಾ ಇಲ್ಲ. ಇದರಲ್ಲಿ ಒಂದು ಏನು ಸಮಸ್ಯೆ ಏನಂತಂದರೆ, ಇಲ್ಲಿ ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ. ಒಳಗಡೆ ಈ ಸ್ಪ್ರಿಂಗು ವೀಕಾಗಿ ಒಳಗಡೆ ಜಾಮ್ ಆಗಿರುತ್ತೆ. ಸಮಸ್ಯೆ ಅದು ಇರ್ಬೋದು. ಇಲ್ಲ ಅಂತಂದರೆ ಬ್ರೇಕ್ ಆಯಿಲು ಮಾಸ್ಟರ್ ಸಿಲಿಂಡ್ರಲ್ಲಿ ಆಯಿಲ್ನ ಖಾಲಿ ಆಗಿರ್ಬೋದು. ಒಟ್ಟಿಗೆ ನೋಡೋಣ. ಇದು ಹೆಡ್ ಓಪನ್ ಮಾಡಬೇಕಂದ್ರೆ ಏನು ಮಾಡಬೇಕಂತಂದರೆ, ಇವೆರಡು ಮಿರರ್ ಓಪನ್ ಮಾಡಬೇಕು. ಆ ಕಡೆದು ಈ ಕಡೆದು ಮಿರರು. ಆಮೇಲೆ ಇಲ್ಲೊಂದು ಸ್ಕ್ರೂ ಇದೆ, ಈ ಸ್ಕ್ರೂವನ್ನು ತೆಗಿಬೇಕು. ಇದೆಲ್ಲ ಬರುತ್ತೆ. ಒಳಗೆ ಲಾಕ್ ಇದೆ, ನಿಧಾನಕ್ಕೆ ತೆಗಿಬೇಕು. ಕೆಲವು ಸಲ ಓಪನ್ ಮಾಡಬೇಕಾದ್ರೆ, ನೀವು ಫಸ್ಟ್ ಟೈಮ್ ಓಪನ್ ಮಾಡಬೇಕಾದ್ರೆ ಇಲ್ಲೊಂದು ಸ್ಕ್ರೂ ಇರುತ್ತೆ. ಇಲ್ಲಿ ಇದು ಯಲಂಕಿ ಯಾರ ಥರನೂ ಇರೋದಿಲ್ಲ. ಬಟ್ ಇದು ಸರ್ವಿಸ್ ಸೆಂಟ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಳಗಡೆ ಇದು ಸ್ಕ್ರೂ ಹಾಕಿಲ್ಲ, ಇದಕ್ಕೆ ಹಿಂಗೆ ಬಿಟ್ಟಿದ್ದಾರೆ. ಲಾಕ್ನ ಫಸ್ಟ್ ಇದನ್ನು ಟ್ಯಾಗ್ನ ಕಟ್ ಮಾಡಿದೆ. ಇನ್ನೊಂದು ಟ್ಯಾಗ್ ಇದೆ, ಈ ಟ್ಯಾಗ್ ಸಮೇತ ಕಟ್ ಮಾಡಬೇಕಿದು. ಕಟ್ಟಾಯಿತು. ಓಕೆ, ಟೂ mm ನಟ್ ಬೋಲ್ಟು. ಇದು ಯಲಂಕಿ 2 mm ಯಲಂಕಿ ತೊಗೊಂಡು ಇದು ಓಪನ್ ಮಾಡಬೇಕು. ಟೂ ನಂಬರು ಅಥವಾ 2 mm ಯಲಂಕಿ. ಇಲ್ಲಿ ಕೆಳಗಡೆ ಸ್ಕ್ರೂ ಇದೆ, ಈ ಬಟನ್ಸ್ ಕೆಳಗಡೆ ನೋಡ್ಬೋದು. ಈ ಲಾಕ್ಸ್ ಇರ್ತವೆ, ನಿಧಾನಾಗಿ ನೋಡಿ ತೆಗಿಬೇಕು ನೀವು. ಯಾಕಂತಂದರೆ ಲಾಕ್ಸ್ ಮುರಿದ್ರೆ ಮತ್ತೆ ಕಷ್ಟ. ಇವಾಗ ಬಂತು ನೋಡಿ, ನಿಧಾನಾಗಿ. ಸ್ವಲ್ಪ ನಿಧಾನಾಗಿ ನೋಡಿ ತೆಗಿಬೇಕು, ಇಲ್ಲಾಂದರೆ ಲಾಕ್ ಮುರಿಯೋ ಚಾನ್ಸ್ ಇರುತ್ತೆ. ಓಪನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸಿಕ್ಕಾಬಿಟ್ಟೆ ಟೈಟ್ ಇದೆ ಮರ ಇದು. ಓಹೋ, ಆಗ್ತಿಲ್ಲ. ನೋಡ್ಬೋದು ನೀವು, ಇಲ್ಲೊಂದು ಗೇಜ್ ಇದೆ, ಆಯಿಲ್ ಗೇಜು. ಇದು ಗ್ಲಾಸ್. ಇದು ಆ್ಯಕ್ಚುಲಿ ಇದ್ರ ಒಳಗಡೆ ಆಯಿಲ್ ಕಾಣ್ತಾ ಇಲ್ಲ ನನಗೆ. ಆಯಿಲ್ ಖಾಲಿ ಆಗಿದೆ ಅಂತ ಅನ್ಕೊತೀನಿ, ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ. ಇದು ಈಚೆ ಕಡೆ ಸೈಡ್ ಇದೆ ಆಯಿಲ್ ಅನ್ಕೊಳ್ತೀನಿ, ಆ ಕಡೆ ಸೈಡ್ ಆಯಿಲ್ ಇಲ್ಲ. ಈ ಸೈಡು ಆಯಿಲ್ ಖಾಲಿ ಆಗಿದೆ. ಇಲ್ಲಿದೆ ಅದು ಗೇಜು. ಇಲ್ಲಿ ಗ್ಲಾಸ್ ಇದೆ, ಇದು ಆಯಿಲ್ ಚೆಕ್ ಮಾಡೋದಕ್ಕೆ. ಈ ಗ್ಲಾಸಲ್ಲಿ ಆಯಿಲ್ ಕಾಣ್ತಾ ಇಲ್ಲ ನನಗೆ. ನೋಡೋಣ, ಜುಗಾಡ್ ಮಾಡಿದ್ದೀನಿ. ಎಸ್, ಇದು ಓಪನ್ ಆಯಿತು. ಓಕೆ, ಇದು ಜುಗಾಡ್ ವರ್ಕ್ ಆಯಿತು. ಈ ಕಡೆ ಈ ಸೈಡ್ದು ಓಪನ್ ಆಯಿತು, ಆ ಸೈಡ್ದು ಓಪನ್ ಆಗ್ತಿಲ್ಲ. ನೋಡೋಣ, ಇದೊಂದು ದೇವ್ರ ದಯದಿಂದ ಇದೊಂದು ಬಂದರೆ ಒಳ್ಳೆಯದಾಗತ್ತೆ. ಎಸ್, ಇದನ್ನು ಓಪನ್ ಆಯಿತು. ಗುಡ್, ಒಳ್ಳೆಯದು, ಪರವಾಗಿಲ್ಲ. ಅದು ಯಾಕೆ ಓಪನ್ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ನನಗೆ. ರೈಟ್ ಸೈಡ್ದು ಮೇನ್ ಅದೇ ಓಪನ್ ಆಗಬೇಕಾಗಿತ್ತು ನನಗೆ. ಓಕೆ, ನೋಡ್ಬೋದು, ಇದು ಓಪನ್ ಆಯಿತು. ಓಹೋ, ಆಯಿಲೆಲ್ಲ ಖಾಲಿಯಾಗಿದೆ. ಖಾಲಿನೂ ಆಗಿದೆ, ಗಲೀಜಾಗಿದೆ ಆಯಿಲು. ಎಸ್, ಇಲ್ಲಿ ಈ ರಬ್ಬರ್ನ ತೆಕ್ಕೋಬೇಕು. ಯಾಕಂದರೆ ಇಲ್ಲೆಲ್ಲ ಆಯಿಲ್ ಇವಾಗ ಚೆಲ್ಲುತ್ತೆ. ಇಲ್ಲಿ ನಾನಲ್ಲಿ ಬ್ರೇಕ್ ಪ್ರೆಸ್ ಮಾಡೋದಂದರೆ ಫುಲ್ ಆಯಿಲ್ ಇಲ್ಲವೇ ಇಲ್ಲ. ಇಲ್ಲಿ ಫುಲ್ ಡ್ರೈ ಆಗಿ ಹೋಗಿದೆ ಇದು ಪೂರ್ತಿ. ಈ ಪೈಪ್ನ ಇಲ್ಲಿ ಹಾಕಿ ಈ ಥರ ಒಂದು ಬಾಟ್ಲಾಗಿ ಬಿಟ್ಟರೆ ಕೆಳಗಡೆ ಎಲ್ಲ ಚೆಲ್ಲೋದು ತಪ್ಪುತ್ತೆ ಆಯಿಲು. ಇವಾಗ ಬ್ರೇಕ್ ಪ್ರೆಸ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಆಯಿಲ್. ಇವಾಗ ನಾನು ಅಲ್ಲಿ ಬ್ರೇಕ್ ಪ್ರೆಸ್ ಮಾಡ್ತೀನಿ. ಇದು ನೋಡ್ಬೋದು ನೀವು, ಸ್ವಲ್ಪ ಇಲ್ಲಿ ಲೂಸ್ ಮಾಡ್ಕೊಳ್ಬೇಕು. ಲೂಸ್ ಮಾಡ್ಕೊಂಡ್ರೆ ಇಲ್ಲಿ ಆಯಿಲ್ ಬರುತ್ತೆ ಮೇಲೆ.
8 ನಂಬರ್ ಸ್ಪ್ಯಾನರ್ ಇದು. 8 ನಂಬರ್ ಸ್ಪ್ಯಾನರ್ ಹಾಕಿ ನೀವು ಸ್ವಲ್ಪ ಇಲ್ಲಿ ನಟ್ ಬೋಲ್ಟ್ ಇದೆ ಚಿಕ್ಕದು, ಇದನ್ನು ತೆಗೆದು ನೀವು ಸ್ವಲ್ಪ ಲೂಸ್ ಮಾಡಿದ್ರೆ ಆಯಿಲ್ ಬರುತ್ತೆ. ನೋಡ್ಬೋದು ನೀವು, ಇಲ್ಲಿ ನಾನು ಪಂಪ್ ಮಾಡ್ತಾ ಇದ್ದೀನಿ, ಆಯಿಲ್ ಹೋಗಿ ಅಲ್ಲಿ ಬೀಳ್ತಾ ಇದೆ. ಆಲ್ಮೋಸ್ಟು ಆಯಿಲ್ ಎಲ್ಲ ಹೊರಗಡೆ ಬಂದಂಗೆ ಆಗಿದೆ. ಎಷ್ಟು ಆಯಿಲ್ ಬಂದಿದೆ ಹೊರಗಡೆ, ಇದು ಹಳೆ ಆಯಿಲು. ಆಮೇಲೆ ಇವಾಗೇನಂತಂದರೆ 8 ನಂಬರ್ ಸ್ಪ್ಯಾನರ್ ತೊಗೊಂಡು ಸ್ವಲ್ಪ ಟೈಟ್ ಮಾಡಬೇಕಿದು. ಟೈಟ್ ಮಾಡಿದ್ದೀನಿ. ಪೈಪ್ ತೆಗೆದು ಬಿಡೋಣ. ಎಸ್, ಇಷ್ಟು ಆಯಿಲ್ ಹೊರಗಡೆ ಬಂತು. ಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಬಾಕಿ ಚೂರು ಗಲೀಜು ಆಯಿಲ್ ಇದೆ ಇದರೊಳಗಡೆ. ಗ್ಯಾಬ್ರಿಯಲ್ ಬ್ರೇಕಿಂಗ್ ಫ್ಲೂಯಿಡ್ .4 ಅಂತೇಳಿ ಚೆನ್ನಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಬನ್ನಿ ಇದು ಹಾಕೋಣ ಇವಾಗ. ಇದು ವೈಟ್ ಆಯಿಲ್ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಬೇರೆ ಬೇರೆ ಕಲರ್ದು ನೋಡಿ ನಾನು ಯಾವಾಗಲೂ. ಇದು ಒಂಥರ ವೈಟ್ ಇದೆ, ಇದು ಟೈಟ್ ಬರ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಇದು ಟೈಟ್ ಬರ್ತಿಲ್ಲ, ಅದಕ್ಕೆ ತಲೆ ಒಂಚೂರು ಕೆಡ್ತಿದೆ. ನೋಡೋಣ ಅದೇನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಮನೆಯಿಂದ ಬಿಸಿ ಬಿಸಿ ಗಾಜರ್ ಹಲ್ವಾ ಬಂದಿದೆ, ಮಾಡಿ ಕಳಿಸಿದ್ದಾರೆ. ನೋಡೋಣ ಈಗ ಸದ್ಯಕ್ಕೆ ಒಂಚೂರು ಗಾಜರ್ ಹಲ್ವಾ ತಿನ್ನೋಣ. ಮಧ್ಯದಲ್ಲಿ ಅವಾಗವಾಗ ಸ್ವಲ್ಪ ಈ ಥರ ಎಲ್ಲ ತಿಂತಾ ಇರಬೇಕು, ಅವಾಗ ತಲೆ ಫ್ರೆಶ್ ಇರುತ್ತೆ, ಅಂದರೆ ಮೈಂಡ್ ಫ್ರೆಶ್ ಆಗಿ ಕೆಲಸ ಮಾಡುತ್ತೆ. ಬಿಸಿದೆ ನೋಡಿ ಇನ್ನು. ವಾವ್, ನೈಸ್, ಗುಡ್. ಬ್ರೇಕ್ ಲಿವರು ಪಂಪ್ ಮಾಡಬೇಕಾದ್ರೆ ಮಾಸ್ಟರ್ ಸಿಲಿಂಡ್ರಲ್ಲಿ ಆಯಿಲ್ ಖಾಲಿಯಾಗಿ ಒಳಗಡೆ ಏರ್ ಫಿಲ್ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ಇವಾಗ ಆಯಿಲ್ ಹಾಕಿ ಏರ್ನ ಎಲ್ಲ ತೆಗಿತಿದ್ದೀನಿ. ಏನು ಬ್ರೇಕ್ ಲಿವರ್ ಪಂಪ್ ಮಾಡ್ತಾಯಿಲ್ಲ. ಮೇಲೆ ಆಯಿಲ್ ಹಾಕಿದರೆ ತಾನೇ ಏರ್ ಜೊತೆಗೆ ಅಲ್ಲಿ ಏರು ಆಯಿಲ್ ಎರಡು ಸೇರಿ ಪಾಸ್ ಆಗ್ತಿದೆ ಬಾಟ್ಲಿಯಲ್ಲಿ, ನೋಡ್ಬೋದು ನೀವು. ಕಡೆಗೆ ನನಗೆ ಫ್ರಂಟು ಬ್ರೇಕ್ ಸ್ವಿಚ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಇದು ಮಾಸ್ಟರ್ ಸಿಲಿಂಡರ್ ಸ್ಕ್ರೂ ಓಪನ್ ಆಗಿದ್ದಕ್ಕೆ ಈ ಸೈಡ್ದು ಓಪನ್ ಮಾಡಿಬಿಟ್ಟೆ. ಇದು ಚೆನ್ನಾಗೇ ಇತ್ತು, ಬಟ್ ಆಯಿಲು ಖಾಲಿಯಾಗಿತ್ತು. ಆಯಿಲ್ ಹಾಕಿದೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ತುಂಬ ಕಷ್ಟ ಇದೆ. ಅದ್ರ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ದಾವೆ, ಇಷ್ಟೆಲ್ಲ ಮಾಡಿದೆ. ನೀವು ಏನಾದ್ರು ಈ ಥರ ಮಾಡೋದಾದರೆ ಸ್ವಲ್ಪ ಹುಷಾರಾಗಿ ಕಂಪ್ಲೀಟಾಗಿ ತಿಳ್ಕೊಂಡು ಮಾಡಿ. ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಓಪನ್ ಮಾಡಿ ಒದ್ದಾಡಬೇಡಿ. ಓಕೆ, ಇವಾಗ ಪ್ಯಾಕ್ ಮಾಡ್ತಿದ್ದೀನಿ, ಬನ್ನಿ. ಅದು ಬ್ರೇಕ್ ಸ್ವಿಚ್ ಸಮೇತ ನಾನು ನೋಡಿದೆ, ಬ್ರೇಕ್ ಸ್ವಿಚ್ಚು ಎಲ್ಲ ರಿಪೇರಿ ಮಾಡಿ ನೋಡಿದೆ. ಅದೇನು ಬ್ರೇಕ್ ಸ್ವಿಚ್ಚಿನ ಕೆಲಸ ಆಗಲಿಲ್ಲ. ಬ್ರೇಕ್ ಸ್ವಿಚ್ ಇದೇನು ವೈಟ್ ಇದೆಯಲ್ಲ, ಇಲ್ಲಿ ತೋರಿಸಿಲ್ಲ, ಈ ಕಡೆ ಈ ವೈಟ್ ಬ್ರೇಕ್ ಸ್ವಿಚ್ ತೆಗೆದು ನೋಡಿದೆ. ಇದು ಇಲ್ಲ ಅಂದರೆ ಗಾಡಿ ಆನ್ ಆಗೋಲ್ಲ, ರೈಡ್ ಮೋಡಿಗೆ ಬರೋಂಗಿಲ್ಲ, ಇಲ್ಲಾಂದರೆ ಪಾರ್ಕ್ ಮೋಡಲ್ಲೇ ಇರುತ್ತೆ. ಅದಕ್ಕೋಸ್ಕರ ಎರಡೂ ಸೈಡ್ದು ಸ್ವಿಚ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೋಡಿ, ನೀವು ಈ ಥರ ಏನು ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಹುಷಾರಾಗಿ ಓಪನ್ ಮಾಡ್ಕೊಂಡು ಮಾಡಿ. ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ನೋಡಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.